ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸೋದಕ್ಕೆ ಸಿದ್ಧತೆಯಾಗ್ತಾ ಇದೆ. ಬೆಳಗ್ಗೆ 10:30 ಬಳಿಕ ಎಫ್ಐಆರ್ ದಾಖಲಿಸೋದಕ್ಕೆ ಲೋಕಾಯುಕ್ತ ಪೊಲೀಸರು ರೆಡಿ ಆಗ್ತಾ ಇದ್ದಾರೆ. ಕೋರ್ಟ್ ಆದೇಶದೊಂದಿಗೆ ಮೈಸೂರು ತಲುಪಿದ್ದಾರೆ ಲೋಕಾಯುಕ್ತ ಎಸ್ಪಿ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಸೇರಿ ಇತರರ ಮೇಲೆ ದೂರು ದಾಖಲು. ಎಫ್ಐಆರ್ ಭೀತಿ ನಡುವೆಯೂ ಸಿದ್ದರಾಮಯ್ಯ ಮೈಸೂರು ಪ್ರವಾಸ ಕೈಗೊಂಡಿದ್ದಾರೆ. ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಅಂತ ನೀವು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇವತ್ತಿನಿಂದ 3 ದಿನ ಮೈಸೂರಿನಲ್ಲೇ ಠಿಕಾಣಿ ಹೂಡ್ತಾರೆ ಸಿಎಂ. ಪ್ರವಾಸೋದ್ಯಮ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಗತಿ ಪರಿಶೀಲನಾ ಸಭೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಸಿದ್ಧತೆ ನಡೆಸಿಕೊಂಡಿದೆ. ಮೈಸೂರು ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದು, ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿಗರು ಕರೆ ನೀಡಿದ್ದಾರೆ. ಕೆಡಿಪಿ ಸಭೆಗೆ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಾರೆ. ಆಗ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಮೂಡಾ ಪ್ರಕರಣದಲ್ಲಿ ನ್ಯಾಯಾಲಯಗಳ ತೀರ್ಪಿನ ಹಿನ್ನೆಲೆ ಎಚ್ಚರಿಕೆಯ ನಡೆ ಅನುಸರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದು, ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪಿನ ಬಗ್ಗೆ ದೀರ್ಘ ಅಧ್ಯಯನದ ನಂತರ ಸಿಎಂ ಸ್ಪಷ್ಟ ನಿರ್ಧಾರಕ್ಕೆ ಬರೋರಿದ್ದಾರೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ವಿಭಾಗೀಯ ಪೀಠದ ಮೇಲ್ಮನವಿಗೆ ನಿರ್ಧಾರ ಮಾಡಿದ್ದಾರೆ. ಹೈಕೋರ್ಟ್ ತೀರ್ಪಿನಲ್ಲಿರುವ ಕೆಲ ಅಂಶಗಳ ಮೇಲೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮೇಲ್ಮನವಿ ಇಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ತನಿಖೆಯನ್ನ ಎದುರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದು, ತನಿಖೆ ನಡೀಲಿ ಅಂತ ಸಿಎಂ ಸಿದ್ದರಾಮಯ್ಯ ಒಂದು ಮಾಸ್ಟರ್ ಪ್ಲಾನ್ ಹಿಡಿದಿದ್ದಾರೆ. ಅಭಿಪ್ರಾಯ ಹೇಳಿದ್ದಾರೆ. ಮುಜುಗರ ಆಗ್ತಾ ಇದೆ ಅಂತಿದ್ದಾರೆ ಸರ್. ಮುಜುಗರ ಆಗ್ತಾ ಇದೆ. ಮುಜುಗರ ಗೋದ್ರಾಜ್ ಇನ್ಸಿಡೆಂಟ್ ಅಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರ ಎಫ್ಐಆರ್ ಆಗಿತ್ತಲ್ಲ, ಕುಮಾರಸ್ವಾಮಿ ಇದಾರಲ್ಲ, ಅವ್ರ ಸರ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲ ಇಲ್ಲ ಸರ್ ಕೊಟ್ಟಿರಲಿಲ್ಲ ಸರ್. ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ಈಗ ಹರಿಯಾಣ ಎಲೆಕ್ಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ರಾಜೀನಾಮೆ ಕೊಡಲ್ಲ. ನಾನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ತಾನೇ. ನಾನು ಅದಕ್ಕೆ ನೀವು ಬಂದು ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪ್ರಸ್ತಾವನೆ ಬರುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರಂತ. ನಮ್ಮ 5 ಗ್ಯಾರಂಟಿಗಳನ್ನು ನಾವೇನ್ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ಏನ್ ತಗ್ತಾ ಇದೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಲಾರ್ಜರ್ ಸ್ಟೇಟ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾರೆ, ಅದನ್ನ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜೀನಾಮೆ ಕೊಡೋದು ಪ್ರಶ್ನೆ ಇಲ್ಲ. ಇಡೀ ಪಕ್ಷ ದೆಹಲಿಯಿಂದ ಹಳ್ಳಿವರೆಗೂ ಅವ್ರ ಜೊತೆ ಇದೆ. ಮೋದಿ ಅವರು ಏನು ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಬಳಸ್ಕೊಳ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಹೊತ್ತು. ಈಗ ಅವರು ಪ್ರಶಾಂತ್, ಸದ್ಯಕ್ಕೆ ಸಿದ್ದರಾಮಯ್ಯ ಅವರು 3 ದಿನಗಳ ಕಾಲ ಮೈಸೂರಿನಲ್ಲೇ ಇರೋರಿದ್ದಾರೆ. ಬೇರೆ ಬೇರೆ ಕಾರ್ಯಕ್ರಮ ಅಂದರೂ ಕೂಡ ಬಹುಶಃ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ತಮ್ಮ ಕ್ಷೇತ್ರದಲ್ಲಿ ತಮ್ಮ ಊರಿನಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಈಗ ನಿನ್ನೆ ಮಧ್ಯಾಹ್ನದ ನಂತರ ಸಂಜೆ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪು ಅಧಿಕೃತವಾಗಿ ಬಂದಿದೆ. ಮೊದಲೇ ಸ್ನೇಹಮಯಿ ಕೃಷ್ಣ ಸರ್ಟಿಫೈಡ್ ಕಾಪಿ ತೆಗೆದುಕೊಂಡು ಹೋಗಿ ನಿನ್ನೆ ಹೋಗಿದ್ದರೂ ಕೂಡ ಲೋಕಾಯುಕ್ತ SP ಮೈಸೂರಿನಲ್ಲಿ ಇರಲಿಲ್ಲ. ಅವ್ರು ಬೆಂಗಳೂರಿಗೆ ಬಂದಿದ್ದರು. ಕೋರ್ಟ್ನ ಕಾಪಿ ತೆಗೆದುಕೊಂಡು ರಾತ್ರಿ ಮೈಸೂರಿಗೆ ಹೋಗಿದ್ದಾರೆ. ಬಹುತೇಕ ಇವತ್ತು ಬೆಳಿಗ್ಗೆ ಅಧಿಕೃತವಾಗಿ FIR ಅನ್ನು ಲೋಕಾಯುಕ್ತ ಪೊಲೀಸರು ದಾಖಲಿಸ್ತಾರೆ. ಈಗ FIR ನಂತರ ಏನಾಗುತ್ತೆ? 3 ದಿನಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಾಸ್ತವ್ಯ ಮೈಸೂರಿನಲ್ಲೇ ಇರ್ತಾರೆ. ಈಗ ನ್ಯಾಚುರಲಿ ಪ್ರಕರಣ ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗ್ತಾ ಇರೋದರಿಂದ A1 ಆಗಿ ಮುಖ್ಯಮಂತ್ರಿಗಳು ಬಂದರೆ ತನಿಖೆಯನ್ನು ನಡೆಸಬೇಕಾಗತ್ತೆ, ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಅದು ವಿಚಾರಣೆಗೆ ಮಾತ್ರ ಸೀಮಿತವಾಗಿರುತ್ತಾ? ಯಾಕೆಂದರೆ ಪವರ್ಫುಲ್ ಪೊಸಿಷನ್ನಲ್ಲಿರ್ತಕ್ಕಂಥವ್ರನ್ನ ನೀವು
ಒಂದು ರೀತಿಯ ಸಾಕ್ಷ್ಯನಾಶದ ಇಡೀ ಅಡ್ಮಿನಿಸ್ಟ್ರೇಷನ್ ಕೈಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಹೇಗೆ ವಿಚಾರಣೆ ನಡೆಯುತ್ತೆ, ತನಿಖೆ ನಡೆಯುತ್ತೆ ಅಂತಕ್ಕಂಥದ್ದರ ಕುತೂಹಲ ಇದೆ. ಅವರ ಪತ್ನಿ ಪಾರ್ವತಮ್ಮನವರ ಹೆಸರು ಕೂಡ ಇದರಲ್ಲಿದೆ, ಅವರ ಬಾಮೈದನ ಹೆಸರಿದೆ. ಆ ಕಾರಣದಿಂದ ಲೋಕಾಯುಕ್ತ ಪೊಲೀಸರು ಹೇಗೆ ತನಿಖೆ ನಡೆಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಈಗಲೇ ಅದರ ಜಜ್ಮೆಂಟ್ ಪಾಸ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಹೀಗೆ ನಡೆಸ್ತಾರೆ ಹಾಗೆ ನಡೆಸ್ತಾರೆ ಅಂತಕ್ಕಂಥದ್ದು. ಲೆಟ್ಸ್ ಸಿ ಹೇಗೆ ನಡೆಸ್ತಾರೆ. ಯಾಕಂದರೆ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ನೋಡಿ, ಇಂಗ್ಲೀಷ್ನಲ್ಲೊಂದು ಮಾತಿದೆ, ಯು ಶುಡ್ ನಾಟ್ ಬಿ ಎ ಜಡ್ಜ್ ಫಾರ್ ಯುವರ್ ಓನ್ ಕೇಸ್ ಅಂತ. ಈಗ ಲೋಕಾಯುಕ್ತ ಪೊಲೀಸರು, ಲೋಕಾಯುಕ್ತ ಆ್ಯಕ್ಟ್ ಬಂದಿದ್ದು 1984ರಲ್ಲಿ ಹೆಗಡೆಯವರಿದ್ದಾಗ. ಆ ಆ್ಯಕ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ಲೋಕಾಯುಕ್ತ ತನಿಖೆ ನಡೆಸ್ಬೋದು ಅಂತಕ್ಕಂಥದ್ದಿದೆ. ಲೋಕಪಾಲ್ ಪ್ರಧಾನಮಂತ್ರಿಗಳ ವಿರುದ್ಧ ನಡೆಸ್ಬೋದಾದರೆ ಲೋಕಾಯುಕ್ತ ಮುಖ್ಯಮಂತ್ರಿಗಳ ವಿರುದ್ಧವೂ ಕೂಡ ತನಿಖೆ ನಡೆಸ್ಬೋದು ಅಂತಕ್ಕಂಥದ್ದು. ಅದರಲ್ಲಿ ಇಲ್ಲಿಯವರೆಗೆ ಯಾವುದೇ ಲೋಕಾಯುಕ್ತ ಪೊಲೀಸರು ಯಾವುದೇ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸಿದ ಉದಾಹರಣೆಗಳಿಲ್ಲ. ಅಂದರೆ ಈಗ ನೀವು ಕೇಸ್ ದಾಖಲಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ನಡೆಸಿರ್ಬೋದು, ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ವಿರುದ್ಧ. ಯಡಿಯೂರಪ್ಪನವರ ಪ್ರಕರಣವನ್ನು ಅನೇಕ ಬಾರಿ ಉಲ್ಲೇಖ ಮಾಡಲಾಗತ್ತೆ. ಯಡಿಯೂರಪ್ಪನವ್ರ ವಿರುದ್ಧ ನೋಡಿ, ಅಲ್ಲಿ ಸ್ಯಾಂಕ್ಷನ್ ಕೊಟ್ಟ ನಂತರ ಅವರು ಕೋರ್ಟಿಗೆ ಹೋದರು, ಬಿಕಾಸ್ ಇಟ್ ವಾಸ್ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್. ಕೋರ್ಟ್ ಕಾಗ್ನಿಸನ್ಸ್ ತೆಗೆದುಕೊಳ್ಳುವ ಮುಂಚೆಯೇ ಯಡಿಯೂರಪ್ಪನವರು ಕಾಗ್ನಿಸನ್ಸನ್ನು ಮಾತ್ರ ಪ್ರಶ್ನಿಸಿದರು. ಅವರು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಪರ್ಸೆ 7 ತಿಂಗಳ ಕಾಲ ಪ್ರಶ್ನೆ ಮಾಡಲಿಲ್ಲ. ಅವರು ಕಾಗ್ನಿಸನ್ಸ್ಗೆ ತಡೆಯಾಜ್ಞೆಯನ್ನು ನೀಡಿತು, ಪ್ರಕರಣ ಅಲ್ಲೇ ನಿಲ್ತು. ನಂತರ ಜಸ್ಟಿಸ್ ಸಂತೋಷ್ ಹೆಗಡೆ ರಿಪೋರ್ಟ್ ಕೊಟ್ಟ ಮೇಲೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಯಿತು. ನಾನು ನಿನ್ನೆ ಆ್ಯಕ್ಟನ್ನು ಓದ್ತಾ ಇದ್ದೆ, ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಒಂದು ವೇಳೆ ಲೋಕಾಯುಕ್ತರು ಪ್ರೈಮಾ ಫೆಸೈ ಅಲ್ಲ, ತಪ್ಪಾಗಿದೆ ಮುಖ್ಯಮಂತ್ರಿಗಳ ಕಡೆಯಿಂದ ಅಂತಕ್ಕಂಥ ವರದಿಯನ್ನು ಕೊಟ್ಟರೆ ಮುಖ್ಯಮಂತ್ರಿಗಳು ಹುದ್ದೆಯಿಂದ ಕೆಳಗಿಳಿಬೇಕಾಗತ್ತೆ ಅಂತಕ್ಕಂಥದ್ದು ಲೋಕಾಯುಕ್ತ ಆ್ಯಕ್ಟ್ನಲ್ಲಿದೆ. ಅಂದರೆ ಗವರ್ನರ್ ಕೊಡಬೇಕಾಗತ್ತೆ. ಅವರು ವರದಿಯನ್ನು ಅದು ರಾಜ್ಯ ಸರ್ಕಾರ ಕಳಿಸ್ತಾರೆ. ಈಗ ರಾಜ್ಯ ಸರ್ಕಾರ ವರದಿಯನ್ನು ಒಪ್ಪಿಕೊಳ್ಳದೇ ಇರೋಕ್ಕೆ ಹೇಗಾಗತ್ತೆ. ಆ ಕಾರಣದಿಂದ ಯಡಿಯೂರಪ್ಪನವ್ರ ರಾಜೀನಾಮೆಯನ್ನು ಮುಜುಗರದಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೊಡಲಾಯಿತು. ಆ್ಯಕ್ಟ್ನಲ್ಲೇ ಇದೆ ಅದು. ಇಲ್ಲಿ ಈಗೇನಿದೆ, ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ಲೋಕಾಯುಕ್ತ ಸ್ಟ್ಯಾಚ್ಯುಟರಿ ಬಾಡಿ ಆದರೂ ಕೂಡ ಲೋಕಾಯುಕ್ತ ಪೊಲೀಸರು ಅದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಗೃಹ ಇಲಾಖೆಗೆ ಬರುತ್ತೆ. ಅವರನ್ನು ಪೋಸ್ಟ್ ಮಾಡೋದು, ವರ್ಗಾವಣೆ ಮಾಡೋದು ಎಲ್ಲವೂ ಕೂಡ ಗೃಹ ಇಲಾಖೆಗೆ ಬರುತ್ತೆ. ಗೃಹ ಇಲಾಖೆ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಬರುತ್ತೆ. ಅಂದರೆ ಗೃಹ ಸಚಿವರು ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಎಲ್ಲ ಇಲಾಖೆಗೂ ಕೂಡ ಅವ್ರದ್ದೇ ಒಂದು ರೀತಿಯ ಇದಿರುತ್ತೆ. ಹಾಗಿರುವಾಗ ಅವರದೇ ಕೈ ಕೆಳಗಡೆ ಬರತಕ್ಕಂಥ ಪೊಲೀಸರು ಅವ್ರ ವಿರುದ್ಧ ತನಿಖೆಯನ್ನು ನಡೆಸಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಬರೋದು ಸ್ವಾಭಾವಿಕ. ಮುಖ್ಯಮಂತ್ರಿಗಳು ನನಗನ್ಸುತ್ತೆ ಆಫ್ ಲೇಟ್ ಈಗ ಅವ್ರಿಗೆ ಅನಿಸ್ತಾ ಇದೆ, ನಾನು ಹೈಕೋರ್ಟಲ್ಲಿ ಇದನ್ನು ಚಾಲೆಂಜ್ ಮಾಡಲೇಬಾರ್ದಿತ್ತು ಅಂತ. ಓಕೆ, ನಾನು ಅನೇಕ ಕಾಂಗ್ರೆಸ್ನ ನಾಯಕರನ್ನು ಮಾತಾಡ್ತಿದ್ದೆ. ಈಗ ಮುಖ್ಯಮಂತ್ರಿಗಳಿಗೆ ಅನಿಸ್ತಾ ಇದೆ, ನಾನು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ಚಾಲೆಂಜೇ ಮಾಡಬಾರ್ದಾಗಿತ್ತು. ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗ್ತಾ ಇತ್ತು, ಲೋಕಾಯುಕ್ತ ಪೊಲೀಸರು ಏನಾದರೂ ತನಿಖೆಯನ್ನು ನಡೆಸ್ತಾ ಇದ್ರು. ಹೈಕೋರ್ಟ್ಗೆ ಹೋಗಿರೋದ್ರಿಂದ ಹೈಕೋರ್ಟ್ನ ಗ್ಲೇರಿಂಗ್ ಇಂಟರ್ಪ್ರಿಟೇಷನ್ ಆಫ್ ದಿ ಮೆರಿಟ್ಸ್ ಆಫ್ ದ ಕೇಸ್ ಏನಿದೆ ಅದು ನಿಜವಾಗಲೂ ಸಮಸ್ಯೆಯನ್ನು ತಂದೊಡ್ಡಿರ್ತಕ್ಕ, ಅದು ಸೆಟ್ ಅಸೈಡ್ ಆಗುವವರೆಗೆ ನಿಮಗೆ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಭಾವ ಈಗ ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಅನಿಸಿರ್ತಕ್ಕಂಥ ಅಂಶಗಳೇನಿವೆ ಅವು ಲೋಕಾಯುಕ್ತ SP ಗೆ ಅನ್ನಿಸದೇ ಇದ್ದರೆ, ರೈಟ್, ಅಂದರೆ ಹೈಕೋರ್ಟ್ ಕೆಲವು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದೆ, ಅದು ಲೋಕಾಯುಕ್ತ SP ಗೆ ಅನ್ನಿಸದೇ ಇದ್ದರೆ ಏನಾಗತ್ತೆ ಮುಂದೆ, ಒಂದು ಅಂಶ. ಹೀಗಾಗಿ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನೆ ಮಾಡಬಾರದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಟ್ರಿಕಿ ಸಿಚುವೇಶನ್ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶ ಏನಿದೆ ದಟ್ ಈಸ್ ಬೇಸ್ಡ್ ಆನ್ ದ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಗಿವನ್ ಬೈ ಗವರ್ನರ್. ಅಂದರೆ ಜಸ್ಟಿಸ್ ನಾಗಪ್ರಸನ್ನ ಅವರ ತೀರ್ಪೇ ಇದೆ, ಯಾವುದೇ ಕೋರ್ಟು ಸ್ಯಾಂಕ್ಷನ್ ಕಾಂಪಿಟೆಂಟ್ ಅಥಾರಿಟಿಯಿಂದ ತೆಗೆದುಕೊಂಡು ಬರದೇ ಇದ್ದರೆ ನೀವು ಕೇಸನ್ನು ನೀವು ಕೇಸನ್ನು ಪರ್ಸ್ಯೂ ಮಾಡಬೇಡಿ ಅನ್ನೋದನ್ನು ಲೋವರ್ ಕೋರ್ಟಿಗಿದೆ. ಈಗ ಮುಖ್ಯಮಂತ್ರಿಗಳು ಕೇವಲ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನನ್ನು ಡಿವಿಷನಲ್ ಬೆಂಚಲ್ಲಿ ಪ್ರಶ್ನೆ ಮಾಡಿದಾಗ ಅಲ್ಲೇನಾಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನೋಡಿ, ನನ್ನ ಪ್ರಕಾರ ಮುಖ್ಯಮಂತ್ರಿಗಳ ವಿರುದ್ಧ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪಿನ ಅಂಶಗಳೇನಿವೆ ಅವು ಸೆಟ್ ಅಸೈಡ್ ಆಗಿ ಇನ್ವೆಸ್ಟಿಗೇಷನ್ ನಡೆದರೆ ಮುಖ್ಯಮಂತ್ರಿಗಳಿಗೆ ಒಂದು ಸ್ವಲ್ಪ ರಿಲೀಫ್ ಸಿಗ್ಬೋದು. ಅವು ಸೆಟ್ ಅಸೈಡ್ ಆಗಲಿಲ್ಲ ಅಂತಂದರೆ
ಅದು ಪ್ರತಿ ಹಂತದಲ್ಲೂ ಕೂಡ ಇಟ್ ವಿಲ್ ಹಾಂಟ್. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿನೂ ಹಾಂಟ್ ಮಾಡುತ್ತೆ. ಈಗ ನೀವು ಹೈಕೋರ್ಟ್ ಡಿವಿಷನಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟ್ ನಿಮ್ಮ ಬಳಿ ಇರ್ತಕ್ಕಂಥ ಆಪ್ಷನ್ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಅನ್ನು ಅಷ್ಟೇ ಪ್ರಶ್ನಿಸ್ತಾರ, ಅಥವಾ ಇನ್ವೆಸ್ಟಿಗೇಷನ್ ಕರೆ ಕೊಟ್ಟಿದ್ದು ಸರಿ, ಆದರೆ ನೀವು ಈ ರೀತಿಯ ಉಲ್ಲೇಖಗಳನ್ನು ಮಾಡಿದ್ದಾರೆ, ಇದಕ್ಕೆ ತಡೆಯಾಜ್ಞೆಯನ್ನು ನೀಡಿ ಅನ್ನೋ ಏನಾದರೂ ಒಂದು ಹೊಸ ಆರ್ಗ್ಯುಮೆಂಟನ್ನು ತರ್ತಾರ ಅಂತಕ್ಕಂಥದ್ದನ್ನು ಕಾದು ನೋಡು. ಆದರೆ ಸ್ನೇಹಮಯಿ ಕೃಷ್ಣ ಇನ್ನೊಂದು ಕಡೆ ಹಿ ಈಸ್ ಅಪ್ರೋಚಿಂಗ್ ಹೈಕೋರ್ಟ್. ಇಲ್ಲ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲೇ ಬರ್ತಾರೆ, ನಾನು ಅಂದರೆ ಯಾವ್ಯಾವ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಿತ್ತಾ ಅಂತಕ್ಕಂಥದ್ದು ನೋಡಿದಾಗ ನಿಮಗೆ AR ಅಂತೂಲೆ ಗವರ್ನರ್ ಸ್ಯಾಂಕ್ಷನ್ ಕೊಡಲಿಲ್ಲ, ದೂರುದಾರ RS ನಾಯಕ್ ಹೈಕೋರ್ಟ್ಗೆ ಹೋದರು, ಹೈಕೋರ್ಟ್ ಹೇಳಿತು ಇದರಲ್ಲಿ ಈಗ ಹೆಂಗೆ ಜಸ್ಟಿಸ್ ನಾಗಪ್ರಸನ್ನ ತೀರ್ಪಿದೆ ಅದೇ ರೀತಿಯ ತೀರ್ಪು ಮಹಾರಾಷ್ಟ್ರ ಮುಂಬೈ ಹೈಕೋರ್ಟ್ನಿಂದ ಬಂದಾಗ ಹೈಕೋರ್ಟ್ ತೀರ್ಪು ಬಂದ ದಿನ ಅಂತಲೇ ರಾಜೀನಾಮೆ ನೀಡಬೇಕಾಯಿತು. ಶೀಲಾ ದೀಕ್ಷಿತ್ ವಿರುದ್ಧ ಆಂಟಿ ಕರಪ್ಷನ್ ಬ್ಯೂರೋ ಡೆಲ್ಲಿ ಜಲ್ ಬೋರ್ಡ್ ಸ್ಕ್ಯಾಮ್ನಲ್ಲಿ ತನಿಖೆಯನ್ನು ನಡೆಸಿತ್ತು. ಬಟ್ ಆಂಟಿ ಕರಪ್ಷನ್ ಬ್ಯೂರೋ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್. ದಿಲ್ಲಿ ಪೊಲೀಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ತಾರೆ, ಕೇಂದ್ರ ಗೃಹ ಇಲಾಖೆಗೆ ಬರ್ತಾರೆ, ಅದು ಮುಖ್ಯಮಂತ್ರಿಗಳ ಅಡಿಯಲ್ಲಿ ಬರ್ತಕ್ಕಂಥದ್ದಲ್ಲ. ಇಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರೇ ತನಿಖೆ ನಡೆಸಬೇಕಾ ಅಂತಕ್ಕಂಥ ಪ್ರಶ್ನೆ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಹೈಕೋರ್ಟ್ಗೆ ಹೋಗುತ್ತೆ. ಇದರ ಮಧ್ಯೆ ನಿನ್ನೆ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಒಂದು ನಿರ್ಣಯ ತೆಗೆದುಕೊಂಡಿದೆ, ಜನರಲ್ ಕನ್ಸೆಂಟ್ ಅನ್ನು ನಾವು ಹಿಂತೆಗೆದುಕೊಳ್ತೀವಿ. ಬಟ್ ಜನರಲ್ ಕನ್ಸೆಂಟ್ ಅನ್ನು ಹಿಂತೆಗೆದುಕೊಂಡ್ರೆ ನೀವು ಯಾವ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ಏನು ಬಾರ್ ಮಾಡೋಕ್ಕಾಗಲ್ಲ. ಬೋತ್ ದ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಹ್ಯಾವ್ ರೈಟ್ or both the constitution court have jurisdiction, legal ಭಾಷೆಯಲ್ಲಿ ಮಾತನಾಡೋದಾದ್ರೆ they have jurisdiction to order CBI ಕೇಸ್. ನೀವು ಯಾವುದೇ ರಾಜ್ಯದ ಕೇಸನ್ನು CBI ಕೊಡ್ಬೋದು. ಜನರಲ್ ಕನ್ಸೆಂಟ್ನ ಸೀಮಿತತೆ ಏನಿರುತ್ತೆ ಅಂದರೆ ಕೇಂದ್ರದ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ CBI ನೇರವಾಗಿ ಬಂದು ತನಿಖೆಯನ್ನು ನಡೆಸುವ. ಈಗ ವಾಲ್ಮೀಕಿ ಮ್ಯಾಟರ್ನಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ವಿರುದ್ಧ CBI ಪ್ರಕರಣ ದಾಖಲಿಸಿಕೊಂಡು ಜನರಲ್ ಕನ್ಸೆಂಟ್ ಅನ್ನು ಹಿಂತೆಗೆದುಕೊಂಡಾಗ ರಾಜ್ಯ ಸರ್ಕಾರಗಳು ವಾದಿಸೋದು ಇಲ್ಲ ಕೇಂದ್ರದ ಅಧಿಕಾರಿಗಳ ವಿರುದ್ಧವೂ ನೀವು ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು, ತನಿಖೆ ನಡೆಸುವಂತಿಲ್ಲ ಅನ್ನೋದು. ಅದನ್ನು ವೆಸ್ಟ್ ಬೆಂಗಾಲ್ ಹೈಕೋರ್ಟ್ ಅದಕ್ಕೆ ವ್ಯತಿರಿಕ್ತ ತೀರ್ಪು ನೀಡಿದೆ. ಆದರೆ ನನಗನ್ಸುತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಮುಂದಿನ ಆತಂಕ CBI ಇದು. ಯಾವುದೋ ಒಂದು ಕಾರಣದಿಂದ CBI ಈ ಕೇಸ್ನಲ್ಲಿ ಒಳಗಡೆ ಪ್ರವೇಶಿಸಬಾರ್ದು ಅನ್ನುವ ಕಾರಣಕ್ಕೋಸ್ಕರ, ಅಥವಾ ಮುಂದಿನ ಈ ವಾಲ್ಮೀಕಿ ಕೇಸ್ನಲ್ಲಿ ಬಂತು ಆ ರೀತಿಯ ಕೇಸ್ಗಳಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಜನರಲ್ ಕನ್ಸೆಂಟನ್ನು ಹಿಂತೆಗೆದುಕೊಳ್ಳಲಿದೆ. ಕರ್ನಾಟಕ ಏನು ಮೊದಲ ಸ್ಟೇಟ್ ಅಲ್ಲ, ಅನೇಕ ಕೇರಳ, ವೆಸ್ಟ್ ಬೆಂಗಾಲ್, ಅನೇಕ ರಾಜ್ಯ ಸರ್ಕಾರಗಳು ಈ ಜನರಲ್ ಕನ್ಸೆಂಟನ್ನು ಹಿಂತೆಗೆದುಕೊಂಡಿವೆ. ಆದರೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಹೋದಾಗ ಏನಾಗುತ್ತೆ, ಮತ್ತು ಇನ್ನೊಂದು ಅದರಲ್ಲಿ ಪೂರಕ ಅಂಶ ಭವನ, ನೀವೀಗ A1, A2, A3 ಅಂತೇಳಿ ಸಿದ್ದರಾಮಯ್ಯನವರು ಪಾರ್ವತಮ್ಮ ಮತ್ತು ಅವರ ಬಾಮೈದನನ್ನು ದಾಖಲಿಸಿದ್ರು ಅಂತ ಅನ್ಕೋಣ. ಆಗ ನ್ಯಾಚುರಲಿ ಬರುತ್ತೆ, ಇನ್ವೆಸ್ಟಿಗೇಷನ್ ಅಲ್ಲಿ ಯಾರಾದ್ರೂ ಬಂಧನ ಮಾಡಿದಿರಾ, ಎಲ್ಲ ಕೇಸ್ನಲ್ಲಿ ಬಂಧನ ಮಾಡೋರು ಈ ಕೇಸ್ನಲ್ಲಿ ಯಾಕೆ ಬಂಧನ ಮಾಡಲ್ಲ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಬಂಧನಕ್ಕೆ ಹೋದ್ರೆ ಒಂದು ಮುಜುಗರ, ಯಾರೇ ಬಂಧನ ಆದ್ರೂ ಅವರ ಫ್ಯಾಮಿಲಿ ಮೆಂಬರ್ಸ್ ಬಂಧನ ಆದ್ರೂ ಕೂಡ ಮುಖ್ಯಮಂತ್ರಿಗಳಿಗೊಂದು ದೊಡ್ಡ ಮುಜುಗರ ಆಗುತ್ತೆ. ಇಲ್ಲ ಅಂತಂದ್ರೆ ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರ್ತಕ್ಕಂಥ ಅರ್ಜಿ ಪ್ರಬಲವಾಗುತ್ತೆ. ನೋಡಿ, ಎಲ್ಲ ಪ್ರಕರಣಗಳಲ್ಲಿ ಈಗ ನಿಮಗೆ ಭವಾನಿ ರೇವಣ್ಣ ಸುಪ್ರೀಂ ಕೋರ್ಟ್ವರೆಗೆ ಹೋಯಿತು ರಾಜ್ಯ ಸರ್ಕಾರ. ಆ ಪ್ರಕರಣಗಳಲ್ಲಿ ನೀವು ಇಷ್ಟು ಫಾಸ್ಟಾಗಿ ಆ್ಯಕ್ಟ್ ಮಾಡ್ತಕ್ಕಂಥವ್ರು ಇಲ್ಲಿ ಯಾರನ್ನೂ ಕೂಡ ಹೆಂಗೆ ವಿಚಾರಣೆ ಮಾಡಿ ಕಳಿಸ್ತಾರೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಲೋಕಾಯುಕ್ತ ಪೊಲೀಸರು ಹಾಗಾದರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಲಿಕ್ಕೆ ಸಾಧ್ಯ ಆಗತ್ತಾ? ಅಂದರೆ ಇದು ಎರಡಲಗಿನ ಕತ್ತಿ ಇದ್ದಂಗಿದೆ. ಇದು ನನಗನ್ಸುತ್ತೆ ನೋಡಿ, ನೆಕ್ಸ್ಟ್ 1 month ಆರ್ 1.5 months ಮ್ಯಾಟ್ರ್ ಸುಪ್ರೀಂ ಕೋರ್ಟ್ಗೆ ಹೋಗುವವರೆಗೆ, ಸುಪ್ರೀಂ ಕೋರ್ಟ್ ವ್ಯಾಖ್ಯಾನ ಮಾಡುವವರೆಗೆ ಇಲ್ಲಿ ಲೋಕಾಯುಕ್ತ ಪೊಲೀಸರು ಹೆಂಗೆ ತನಿಖೆ ನಡೆಸ್ತಾರೆ, ಇದು ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಅಗ್ನಿ ಪರೀಕ್ಷೆ. ಹೆಂಗೆ ಇದನ್ನು ಎದುರಿಸ್ತಾರೆ? ಹಾಗಾದ್ರೆ ಹೈಕಮಾಂಡ್ ಹೆಂಗ್ ರೆಡಿ ಆಗಿದೆ, ಏನ್ ಹೇಳಿದೆ ಕಾಂಗ್ರೆಸ್ ನಾಯಕರಿಗೆ ಅನ್ನೋದು ಸದ್ಯದ ಪ್ರಶ್ನೆ. ಏನೇನ್ ಸಿದ್ಧತೆಗಳು ಆಗ್ತಾ ಇವೆ ಒಳಗಡೆ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.